ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂದ್ರೆ ಜೂನ್ 30ರ ಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ವಾರ್ನಿಂಗ್ ಕೊಟ್ಟಿರೋದು. ಸಚಿವ ಸ್ಥಾನ ಸಿಗಲಿಲ್ಲ ಅಂದ್ರೆ ಜೂನ್ 30ರ ಮೇಲೆ ಮಾತನಾಡ್ತೀನಿ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ಡಿ.ಕೆ.ಶಿ ಪಕ್ಷಕ್ಕೆ ದುಡಿದ ರೀತಿಯಲ್ಲಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ. ನನಗೆ 2 ಬಾರಿ ನಿಗಮ ಮಂಡಳಿ ಕೊಟ್ಟಿದ್ರು, ನಿರಾಕರಿಸಿದ್ದೇನೆ. ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲ ಪಟ್ಟಿಯಲ್ಲೇ ನನಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇತ್ತು. 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುವ ಆಶಾಭಾವನೆ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಬ್ಬಾರೆಡ್ಡಿ ಅವರು. ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಾರಿ ಏನು ಅಂತ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್ಗೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಡಿ.ಸಿ.ಎಂ ಸೇರಿ ಸುಮಾರು 13 ಜನ ಮಂತ್ರಿಗಳು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲನೇ ಪಟ್ಟಿಯಲ್ಲಿ ಈಗ ಮಂತ್ರಿಗಳ ಸ್ಥಾನ ಕೈಬಿಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಆದ್ಮೇಲೆ ಡಿ.ಕೆ. ಶಿವಕುಮಾರ್ಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು, ಅದೇ ರೀತಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಆದ್ಮೇಲೆ ಸುಬ್ಬಾರೆಡ್ಡಿಗೆ ಸ್ಥಾನವನ್ನ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ಆದರೆ ಈ ಬಾರಿ ಈ ಮೊದಲನೇ ಪಟ್ಟಿಯಲ್ಲಿ ಅವರನ್ನ ಕೈಬಿಟ್ಟಿರ್ತಕ್ಕಂಥದ್ದು ಎಲ್ಲ ಕಡೆ ನಿರಾಸೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಸ್ವತಃ ಸುಬ್ಬಾರೆಡ್ಡಿ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೈಕಮಾಂಡ್ ಅವರು ಅವರು ಯಾವ ರೀತಿ ಡಿ.ಕೆ. ಶಿವಕುಮಾರ್ಗೆ ಮಾತು ಕೊಟ್ಟಿದ್ರು, ಅದೇ ತರ ನಿಮಗೂ ಕೂಡ ಮಾತು ಕೊಟ್ಟಿದ್ರು 2ನೇ ಪಟ್ಟಿಯಲ್ಲಿ ಮೊದಲನೇ ಪಟ್ಟಿಯಲ್ಲಿ ಸ್ಥಾನ ಕೊಡ್ತೀನಿ ಅಂತೇಳಿ. ಆದರೆ ಇಲ್ಲಿ ಕೊಟ್ಟಿಲ್ಲ ಸರ್, ಯಾಕೆ? ಈಗ ನಮಗೆ ಹೇಳಿದ್ದು ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆದಾಗ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ. ಈಗ ಸದ್ಯಕ್ಕೆ ಬರೀ 13 ಜನರನ್ನು ಮಾತ್ರ ಆಗಿರೋದು. ನಮಗೊಂದು ನಂಬಿಕೆ ಇದೆ, ನೆಕ್ಸ್ಟ್ ಈ ಮಂತ್ 20th ಮೇಲೆ ಮಾಡ್ತೀವಿ ಅಂತ ಒಂದು ಊಹಾಪೋಹ ಇದೆ. ಅದರಲ್ಲಿ ಆಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಮಗೆ ಮ್ಯಾಕ್ಸಿಮಮ್ ಎಲ್ಲ ಈ ಬಾಗೇಪಲ್ಲಿ ಸಚಿವ ಸ್ಥಾನ ಕೊಡಕ್ಕೆ ಎಲ್ಲ ಅರ್ಹತೆಯನ್ನು ನಾವು ಪಡೆದಿದ್ದೀವಿ. ಸ್ವತಂತ್ರ ಬಂದಾಗ್ಲಿಂದ ಸಚಿವ ಸ್ಥಾನ ಕೊಟ್ಟಿಲ್ಲ. ಮತ್ತು ಈ ಒಂದು ಜಿಲ್ಲೆಯಲ್ಲಿ ಹಿರಿಯ ಶಾಸಕನಾಗಿದ್ದೀನಿ. 2 ಸಲ ಬೋರ್ಡ್ ಕೊಟ್ಟರು, ಬೇಡ ಬೇರೆಯವ್ರಿಗೆ ಕೊಡಿ, ನನಗೆ ನಿಧಾನ ಆದರೂ ಸಚಿವ ಸ್ಥಾನ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಎಲ್ಲ ರೀತಿಯಲ್ಲೂ ಹೈಕಮಾಂಡ್ ಏನೇ ಜವಾಬ್ದಾರಿ ಕೊಟ್ಟರು ನಿಭಾಯಿಸಿದ್ದೀನಿ. ಇದರ ನಡುವೆ ನಾನು ಇನ್ನೊಂದು ಮಾತು ಕೇಳಕ್ಕೆ ಬರ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷನೇ ಕೇಳ್ತೀನಿ. ಈಗ ನೀವು ಯಾಕೆ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದು? ಪಕ್ಷಕ್ಕೆ ದುಡ್ದಿದ್ದಾನೆ ಅಂತ. ಈಗ ನಾವು ಕೇಳೋದು, ನಾವೆಲ್ಲ ಹೊಸಬರು, ಇಷ್ಟು ದಿನ ಇವರು ಮಂತ್ರಿಗಳಾಗಿದ್ದಾರೆ, ಈಗಿರೋ ಸೀನಿಯರ್ಗಳೆಲ್ಲ ಪಕ್ಕಕ್ಕೆ ನಮಗೊಂದು ಅವಕಾಶ ಕೊಡಿ. ಅಲ್ಲಿಂದ ಹಲವು ಅವ್ರಿಗೊಂದು ಧರ್ಮ ನಮಗೊಂದು ಧರ್ಮ ಏನಿದು? ಏನು ನಿನ್ನೇನು ಎಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರಲ್ಲಪ್ಪ, ಎಲ್ಲ ಅನುಭವಿಸಿದವ್ರೆ. ಈಗ ಸಿದ್ದರಾಮಯ್ಯ ಬಿಟ್ಟು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದು ಪಕ್ಷಕ್ಕೆ ದುಡ್ದಿದ್ದೆ, ನಾವು ದುಡ್ದಿದ್ದೀವಲ್ಲ. ಆ ನಿಟ್ಟಿನಲ್ಲಿ ನಮ್ಗೆ ಕೊಡಬೇಕು. ಈಗ ಹಿರಿಯರೆಲ್ಲ ಸ್ವಲ್ಪ ದಿನ ಆಚೆ ಇಡಿ, ಪಕ್ಷಕ್ಕಾಗಿ ದುಡೀಲಿ. 4-5 ಸಲ ಒಬ್ಬೊಬ್ಬರು ಮಿನಿಸ್ಟರ್ ಆಗಿದ್ದಾರೆ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನನಗೂ ಲಾಸ್ಟ್ ಟೈಮ್ ಸುಧಾಕರ್ನ ಮಾಡಿದಾಗ 2.5 ವರ್ಷಕ್ಕೆ ರೀಸೆಪಲ್ ಮಾಡ್ತೀವಿ, ನಾನು ಆವಾಗ ಗಣನೆ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಎಲ್ಲ ಅರ್ಹತೆ, ಈ ಎಲ್ಲ ಮಾತುಗಳಿಂದ ನನಗೆ ಕೊಟ್ಟಿರುವ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಕೊಟ್ಟಿರೋ ಮಾತಿನ ಪ್ರಕಾರ ಈ ಮಂತ್ ಎಂಡ್ ಒಳಗಡೆ ಸಚಿವನ ಆಗ್ತೀನಿ ಅಂತ ನಂಬಿಕೆ ನನಗಿದೆಯಪ್ಪ. ಲಾಬಿ ಮಾಡಿದವ್ರಿಗೆ ಮಾತ್ರ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ, ಲಾಬಿ ಮಾಡದೇ ಇದ್ದವ್ರಿಗೆ ಕೊಡ್ತಾ ಇಲ್ಲ ಅಂತೇಳಿ. ಅದು ನಾನು ಈ ಮಾತಿಗೆ ಆನ್ಸರ್ 30ನೇ ತಾರೀಕು ಮೇಲೆ ಹೇಳ್ತೀನಿ ಈ ಮಂತ್. ಯಾಕಂದರೆ ಇನ್ನೂ ಕಾಲ ಮಿಂಚೋಗಿಲ್ಲ. ಮಾಡ್ತೀವಿ ಅಂತ ಮಾತು ಕೊಡ್ತಾ ಇದ್ದಾರೆ. ನಾನು ಲಾಬಿ ಕೊಡ್ತಾರೆ ಅಂತ ನನಗೆ ಹೆಂಗೆ ಗೊತ್ತಾಗೋದು? ನನಗೆ ಕೊಡದೇ ಇರುವಾಗ ನಾನು ಲಾಬಿ ಮಾಡೋ ಮನುಷ್ಯ ಅಲ್ಲ. ನಾನು ಹೇಳೋದು, ನನ್ನ ಜನ ಆಯಿತು, ನಾನಾಯಿತು, ನನ್ನ ಕ್ಷೇತ್ರ ಆಯಿತು. ಆಗೇನಾದರೂ ನನಗೆ ವಿಚಾರಿಸ್ಕೊಳ್ತೀನಿ. ತಾವು ಹೇಳ್ತಾ ಇದ್ದೀರ, ನನ್ನ ಗಮನಕ್ಕಿನ್ನ ಅದು ಬಂದಿಲ್ಲ. ಕೊಡ್ತಾರ ಅಂತ ನಂಬಿಕೆ ಇದೆ. ಬಟ್ ಆಗ ನಾನು ವಿಚಾರಿಸಿ ತಮ್ಮ ಜೊತೆ ಮತ್ತೆ ಹಂಚ್ಕೊಳ್ತೀನಿ. ನನಗಂತೂ ಈ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗದೆ ಹೋದಲ್ಲಿ ತಾವು ಏನು ನಿರ್ಧಾರ ತಗೊಂತೀರ? ಈಗ ಒಂದು ತಮ್ಮ ಮಾಧ್ಯಮದ ನಾನು ವಿನಂತಿ, ನಾವೊಂದು ಆಶಾಭಾವನೆಯಿಂದ ಇಟ್ಕೋಬೇಕು.
ನಾನು 100 ವರ್ಷ ಬದುಕ್ತೀನಿ ಅಂತ. ನಾನು ಯಾಕೆ 60 ವರ್ಷಕ್ಕೆ ಹೋಗ್ತೀನಿ ಅಂತ ತಿಳ್ಕೊಬೇಕು? ಇಲ್ಲ, 100 ವರ್ಷ ನಾನು ಬದುಕ್ತೀನಿ, ನಂಗೆ ಸಚಿವ ಸ್ಥಾನ ಸಿಗುತ್ತೆ. ಯಾಕೆ ಸಿಗಲ್ಲ ಅಂತ ಯೋಚನೆ ಮಾಡಬೇಕು? ಸಿಗುತ್ತೆ. ಇದಿಷ್ಟು MLA ಸುಬ್ಬಾರೆಡ್ಡಿ ಹೇಳ್ತಕ್ಕಂಥ ಮಾತಾಗಿದ್ದು. ಒಟ್ಟಾರೆಯಾಗಿ ನಾವು ಆಶಾಭಾವನೆ ಇದ್ದೀವಿ. ಈ ಬಾರಿ ಕೂಡ ನಮಗೆ 2ನೇ ಪಟ್ಟಿಯಲ್ಲಾದರೂ ಕೂಡ ಸಚಿವ ಸ್ಥಾನ ಸಿಗುತ್ತಕ್ಕಂಥ ಒಂದು ಆಶಾಭಾವನೆ ಸುಬ್ಬಾರೆಡ್ಡಿ ಅವರು ಇಟ್ಕೊಂಡಿದ್ದಾರೆ. ಇದರಲ್ಲಿ ಸುಬ್ಬಾರೆಡ್ಡಿ ಅವರಿಗೆ ಹೈಕಮಾಂಡ್ ಯಾವ ರೀತಿ ಮಣೆ ಹಾಕುತ್ತೆ ಅಂತದನ್ನು ನೀವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.